ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಗಣೇಶೋತ್ಸವ 2025. ಬೇಸಿಕಲಿ ಎಲ್ಲರೂ ಅವ್ರ ಚೈಲ್ಡ್ಹುಡ್ಡಲ್ಲಿ ಫಸ್ಟ್ ಗಣೇಶನ ಇದೇ ರೀತಿ ಕೂರಿಸಿರ್ತಾರೆ ಅಲ್ವಾ. ಆ್ಯಂಡ್ ಈ ಗಣೇಶ ತುಂಬ ಸ್ಪೆಷಲ್, ಯಾಕಂದರೆ ಒಂದು ಸಿಂಪಲ್ಲು ಮತ್ತು ಇನ್ನೊಂದು ಮುಗ್ಧತೆಯಿಂದ ಕೂಡಿರುತ್ತೆ. ಆ್ಯಂಡ್ ಬೆಳೀತಾ ಬೆಳೀತಾ ಇನ್ನೂ ತುಂಬ ದೊಡ್ಡದಾಗಿ ಇನ್ನೂ ವಿಜೃಂಭಣೆಯಿಂದ ಕೂರಿಸ್ತೀವಿ. ಆದರೆ ಈ ರೀತಿ ಮತ್ತೆ ಕೂರ್ಸೋಕ್ಕೆ ಆಗಲ್ಲ. ಆ್ಯಂಡ್ ಈ ಪುಟ್ಟ ಗಣೇಶನ ಬಗ್ಗೆ ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಇದು ನಾವು ಕೂರಿಸ್ತಿರೋ ಎರಡನೇ ಗಣಪತಿ. ಇದು ಹೋದ ಸತಿ ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು, ಈ ಥರ ಗಣಪತಿ ನಾವೇ ಕೈಯಲ್ಲಿ ಮಾಡಿ ವಿಸರ್ಜನೆ ಮಾಡಬೇಕು. ಆದರೆ ಈ ಸತಿ ನಾವು ಪ್ಲ್ಯಾನ್ ಮಾಡಿ ಎಲ್ಲನೂ ಮಾಡಿ ಅದಕ್ಕೆ ಈ ಸತಿ ಹಿಂಗೆ ಬಂತು. ಆದರೆ ಹೋದ ಸತಿ ಚೂರು ಇದಾಗೋಯ್ತು, ಬಟ್ ಚೆನ್ನಾಗೇ ಬಂದಿತ್ತು ಹೋದ ಸತಿ. ಬಟ್ ಹೋದ ಸತಿಯಿಂದ ಈ ಸತಿಗೆ ಕಂಪೇರ್ ಮಾಡಿದ್ವಾಗ ಈ ಸತಿದು ತುಂಬಾ ಚೆನ್ನಾಗಿದೆ. ಈಗ ನೀನು ಮಾತಾಡು. ನಾವು ಕೈಯಿಂದ ಮಾಡ್ತೀವಿ ಪ್ರತಿ ವರ್ಷ ಎಲ್ಲ ನಾವೇ ಮಣ್ಣು ತಂದು ನಾವೇ ಕೈಯಾರೆ ಮಾಡಿ ಪ್ರತಿಷ್ಠಾಪನೆ ಮಾಡಿ 9 days ಪುನಃ ಕೂರಿಸ್ಬಿಟ್ಟು ಆಮೇಲೆ ಪುನಃ ನಾವೇ ಎಲ್ಲ ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡೋದು ಹೆಂಗೆ ಅಂದರೆ, ಕಾವೇರಿ ನದಿ ಅಲ್ಲಿ ಎತ್ಕೊಂಡು ಹೋಗಲ್ಲ, ಇಲ್ಲೇನೆ ಒಂದು ಮರ ಇದೆ, ಅದು ಪಡವಲಂಗಾಯಿ ಮರ. ಅದರ ಕೆಳಗಡೆ ಒಂದು ಬಕೆಟನ್ನು ಇಟ್ಟು ಅಲ್ಲಿಂದ ಇಲ್ಲಿವರೆಗೂ ಮೆರವಣಿಗೆ ಕರೆದುಕೊಂಡು ಹೋಗಿ ವಿಸರ್ಜನೆ ಮಾಡುತ್ತೆ. ಹೋದ ಸತಿ ನಾವು ಅಲ್ಲಿ ಅರಳಿ ಮರ ಹತ್ರ ಕೂರಿಸಿ ಈ ಮೆರವಣಿಗೆ ಹಿಂಗ್ ಒಂದು ರೌಂಡ್ ಮಾಡಿಸಿ ಬಿಟ್ವಿ. ಗಣಪತಿ ಏನ್ ತಿನ್ನುತ್ತೆ? ಮೋದಕ ಮತ್ತೆ ಲಾಡು. ಏನಕ್ಕೆ? ಅವರ ಹೊಟ್ಟೆ ತುಂಬಲಿ ಅಂತ. ವಾಹನ ಯಾವುದು ಗಣಪತಿಗೆ? ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಹತ್ರ. ನಮಗೆ ಮಾಡಕ್ ಬರ್ಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಏನಕ್ಕೆ ಇಟ್ರೆ ಗಣಪತಿ? ಅದು ಒಂಥರ ಎಲ್ಲಾರು ಇಡ್ತಾರೆ, ನಮಗೂ ಒಂಥರ ಈಗಲಿಂದಾನೆ ಅದು ಇಟ್ಟಕ್ಕೆ ಶುರು ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಚೂರು ದೊಡ್ಡದಾಗೂ ಮೂರ್ತಿಗಳನ್ನ ಎತ್ತರವಾಗಿ ಮಾಡಿ ಪೆಂಡಲ್ನ ಬೇರೆಯವ್ರನ್ನ ಕಳಿಸಿ ಮಾಡ್ಬೋದು. ಅದಕ್ಕೆ ನಾವು ಈಗಲಿಂದಾನೆ ಶುರು ಮಾಡಿರೋದು. ಗಣಪತಿ ಮಂತ್ರ ಇದ್ರೆ ಹೇಳ್ಬಿಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಸು ಸರ್ವದಾ. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಗಣಪತಿ ಮಹಾರಾಜ್ ಕಿ ಜೈ. ಇದು ಕೆಜಿ ಕೊಪ್ಪಲು ಮೈಸೂರು ಕನ್ನೇಗೌಡ ಟೈಗರ್ಸ್ 29ನೇ ವರ್ಷದ ಗೌರಿ ಗಣಪತಿ ಪೂಜಾ ಮಹೋತ್ಸವ. ಸುತ್ತ 5 ಕುದುರೆ ಸೇರಿಕೊಂಡು ರಥನ ಎಳಿತಿರೋ ಥರ ಇದೆ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ಗಣೇಶ ನಿಮಗೆ ಎಷ್ಟಿಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡ್ಕೊಂಡು, ಹಾಗೆ ಎಲ್ಲರೂ ಅವ್ರ ಮೆಮೊರೀಸ್ಗೋಸ್ಕರ ಖುಷಿಯಿಂದ ಫೋಟೋಸ್ ತೊಗೊಂಡ್ರು. ಈ ಮಕ್ಕಳನ್ನು ನೋಡಿ ಎಷ್ಟು ಕ್ಯೂಟಾಗಿ ನಮಸ್ಕಾರ ಮಾಡಿದ್ರು ಅಂತ. ಇದು ಕನ್ನೇಗೌಡ ಟೈಗರ್ಸ್ ಕೂರಿಸಿರುವಂಥ ಗಣೇಶ. ಅದು ನೈಟ್ ವ್ಯೂ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಇದು ಚಾಮರಾಜ ಡಬಲ್ ರೋಡ್ ಆಟೋ ಚಾಲಕರ ಗಣೇಶೋತ್ಸವ. ಅವ್ರ ಗಣೇಶ ಬಗ್ಗೆ ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಇದು 2ನೇ ವರ್ಷದ ಗಣಪತಿ ಮಹೋತ್ಸವ ಮಾಡ್ತಾ ಇರೋದು. ನಾವು ಮೊದಲನೇ ವರ್ಷ ಬೇರೆ ಕಡೆ ಕೂರಿಸಿ ಇದು 2ನೇ ಸಲ ಮಾಡ್ತಾ ಇರೋದ್ರಿಂದ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಇದು ಚಾಮರಾಜ ಡಬಲ್ ರೋಡು ಆಟೋ ನಿಲ್ದಾಣ ಸಹ ಹುಡುಗರು ಮಾಡ್ತಾ ಇರೋದು. ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲರೂ ಸಹಕರಿಸಿದ್ರೆ ಮುಂದಿನ ವರ್ಷ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಜನಗಳು ತಿರುಗಿ ನೋಡ್ಬೇಕು, ಈ ಕಡೆ ಎಲ್ಲೂ ಗಣಪತಿ ಕೂರಿಸಿರ್ಬಾರ್ದು. ಆ ಥರ ನೆಕ್ಸ್ಟ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಎಲ್ಲ ದೇವರ ಆಶೀರ್ವಾದ ಮಾಡೋದು, ಎಲ್ಲ ಹುಡುಗರು ಸೇರಿ ನೆಕ್ಸ್ಟ್ ಮುಂದಿನ ಸಲ ಮಾಡ್ತೀವಿ ಇನ್ನೂ ಚೆನ್ನಾಗಿನೇ. ಇವರು ಗಣೇಶ ವಿಸರ್ಜನೆ ಮಾಡ್ತಿದ್ದಾರೆ, ನೋಡಿ ಹೇಗಿದೆ ಅವ್ರ ಸಂಭ್ರಮ.
ಇದು ಭೋಗಾದಿ 2ನೇ ಅಂತ ಮೈಸೂರು. ಇವ್ರ ಗಣೇಶ ಬಣ್ಣ ಡಿಫ್ರೆಂಟ್ ಆಗಿತ್ತು. ಇವರು ತಮಿಳ್ನಾಡಿಂದ ತಂದಿರೋದಂತೆ. ಇದು ಕೂಡ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. सुख करता दुख हरता वार्ता विघ्नाची नुरवे पुरवे प्रेम कृपा जयाची सर्वांगी सुंदर उटी शेंदुराची कंठी ಬನ್ನಿ ಅವ್ರ ಗಣೇಶದ ವಿಶೇಷತೆ ಬಗ್ಗೆ ಅವ್ರನ್ನೇ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀ ಸರ್ವಸಿದ್ಧಿ ವಿನಾಯಕ ಗೆಳರ ಬಳಗ ವತಿಯಿಂದ ನಾವು 5ನೇ ವರ್ಷ ಈ ಗಣಪತಿ ಕೂರಿಸ್ತಾ ಇದ್ದೀವಿ. ಭೋಗಾದಿ 2ನೇ ಅಂತ ಮೈಸೂರು. ಈ ಗಣಪತಿ ವಿಶೇಷತೆ ಏನು ಅಂತಂದ್ರೆ ಇದು ಉದ್ದ 12 ಅಡಿ ಬರುತ್ತೆ. ಇದು ಆನೆಯ ಬಣ್ಣವನ್ನು ಹೋಲುತ್ತದೆ. ಈ ಗಣಪತಿನ ನಾವು ತಮಿಳ್ನಾಡಿಂದ ತಂದಿದ್ದೀವಿ. ತಮಿಳ್ನಾಡಿಗೆ ಹೋಗಿ ಏನು ತರಬೇಕು ಅನ್ನೋ ರೀಸನ್ ಅಂತಂದ್ರೆ ಈ ಸತಿ ನಾವು ವಿಶೇಷವಾಗಿ ಗಣಪತಿ ಕೂರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ತಮಿಳ್ನಾಡಿಗೆ ಹೋಗಿ ಅಲ್ಲೇ 3 ದಿವಸ ಅಲ್ಲೇ ನಾವು ಉಳಿದುಕೊಂಡು ಈ ತರ ಗಣಪತಿನ ನೋಡಿ ಈ ಕಲರ್ನೇ ಬೇಕು ಅಂತ ನಾವು ಇದು ಮಾಡಿ ತಗೊಂಡ್ಬಂದಿದ್ದೀವಿ. ಆ್ಯಂಡ್ ಫೈನಲಿ ಅಥರ್ವ ಗೆಳೆಯರ ಬಳಗ ರಾಮಸ್ವಾಮಿ ವೃತ್ತ ಮೈಸೂರು ಇವರ ವತಿಯಿಂದ 4ನೇ ವರ್ಷದ ಗಣೇಶೋತ್ಸವ. ನಮ್ಮ ಮಾಜಿ MP ಪ್ರತಾಪ್ ಸಿಂಹ ಅವರು ಕೂಡ ಭೇಟಿ ನೀಡಿದರು. ಅವರ ಅಭಿಮಾನಿಗಳ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಈ ಗಣೇಶ ಬಗ್ಗೆ ಹೇಳಬೇಕು ಅಂದರೆ ಫುಲ್ ರೋಡ್ಗೆ ಲೈಟಿಂಗ್ ಹಾಕ್ಸಿದ್ದಾರೆ. ದಸರಾ ಫೀಲ್ ಆಗ್ತಿದೆ ಲೈಟಿಂಗ್ಸ್ ಎಲ್ಲ ನೋಡಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಡೆಕೋರೇಷನ್ ಆ್ಯಂಡ್ ಲೈಟಿಂಗ್ಸ್ ಎಲ್ಲ. महागणपतिं मनसा स्मरामि महागणपतिं मनसा स्मरामि महागणपतिं वसिष्ठवामदेवादिवन्दित महागणपतिं मनसा ಈ ಗಣೇಶ ಬಗ್ಗೆ ಅಥರ್ವ ಗೆಳೆಯರ ಬಳಗ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು 4ನೇ ವರ್ಷ ಅಥರ್ವ ಗೆಳೆಯರ ಬಳಗ. ನಾವು ಈ ಗಣಪತಿನ ತಂದಿದ್ದು ಆಂಧ್ರ ಪ್ರದೇಶದಿಂದ ಮದನ್ಪಲ್ಲಿಯಿಂದ. ಈ ಗಣಪತಿ 22 ಅಡಿ ಇದೆ, ವಿಡ್ತು 16 ಅಡಿ ಇದೆ. ಸರ್ 6ನೇ ತಾರೀಕು ನಾವು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈಗ ಎಲ್ಲರೂ ಕಳೆದ ಒಂದು 3-4 ದಿನದಿಂದ ಏನಾಗಿದೆ ಅಂದ್ರೆ ಹೈಪ್ ಕ್ರಿಯೇಟ್ ಆಗಿ ಮೈಸೂರಿಗೆ ಬಿಗ್ಗೆಸ್ಟ್ ಗಣಪತಿ ಅಂತ ನಾವು ಹೆಸರು ಮಾಡಿ ಎಲ್ರು ಈಗ ವಿಸರ್ಜನೆಗೆ ಕಾಯ್ಕೊಂಡು ಕೂತಿದ್ದಾರೆ. ಅದು ಡೇಟ್ ಎಲ್ರು ಯಾವ ಚಾನಲ್ ಅಲ್ಲೂ ಏನು ಹಾಕಿಲ್ಲ. ಏನಂದ್ರೆ ವಿಸರ್ಜನೆ ನಾವು 6ನೇ ತಾರೀಕು ಶನಿವಾರ ಇಟ್ಕೊಂಡಿದೀವಿ. ಎಲ್ರು ಬರ್ಬೇಕು, ಎಲ್ರು ಬಂದು ಆ ಕ್ಷಣದಲ್ಲಿ ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಈ ಮೂಲಕ ಹೇಳ್ಕೊಂತಿದ್ದೆ. ನಮ್ಮ ಗಣಪತಿಗೆ ಬೃಹತ್ ಅಂತ ಹೆಸರು ಕೊಟ್ಟಿರೋದು ನಾವಿಟ್ಟಿರೋದಲ್ಲ, ಅದು ಸಮಸ್ತ ಮೈಸೂರ ಜನತೆನೇ ಇಟ್ಟಿರೋದು. ಮೈಸೂರವರೇ ಕೊಟ್ಟಿರೋದು ಗಣಪತಿಗ ಹೆಸರು. ನಾವು ಅದು ಏನಂದ್ರೆ ಯಾವುದೇ ನ್ಯೂಸ್ ಪೇಪರ್ಗಳಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಅವರು ನಮ್ಮ ಗಣಪತಿನ ಬೃಹತ್ ಗಣಪತಿ, ದೊಡ್ಡದಾಗ್ಲಿ ಅಗಲವಾಗಿರೋದಾಗ್ಲಿ ಹೈಟ್ ಆಗ್ಲಿ ನಮ್ದೇ ಬೃಹತ್ ಅಂತ ಅವ್ರ ಹೆಸರಿಟ್ಟಿರೋದು. ನಾವ್ಯಾರು ಎಲ್ಲೋ ನಮ್ದೇ ಬೃಹತ್ ಅಂತ ಎಲ್ಲೋ ಹೇಳ್ಕೊಡೋದು. ತರೋ ದಿನ ತುಂಬಾ ತೊಂದರೆ ಆಯ್ತು. ಟ್ರಾಫಿಕ್ ತುಂಬಾ ಬ್ಲಾಕ್ ಆಗೋದು ಆ ತರ ಎಲ್ಲ ಆಗ್ತಿತ್ತು. ಜನರು ಅದೇ ತರ ತುಂಬಾ ಸಹಕಾರ ನೀಡಿದ್ದಾರೆ. ಎಲ್ರೂ ಸಹಕಾರದಿಂದಾನೇ ಇವತ್ತು ಮೈಸೂರಿನ ದೊಡ್ಡ ಬೃಹತ್ ಗಣಪತಿ ಇದುವರೆಗೂ ಅಂತ ಏನು ಹೆಸರು ಬಂದಿದೆ. ಅದಕ್ಕೆ ಬರೀ ಅಥರ್ವ ಗೆಳೆಯರ ಬಳಗ ಮಾತ್ರ ಕಾರಣ ಅಲ್ಲ, ಇಡೀ ಸಮಸ್ತ ಮೈಸೂರಿನ ಜನತೆನೂ ಅದಕ್ಕೆ ಸಹಕಾರ ಮಾಡ್ಕೊಂಡಿದ್ದಾರೆ ಅಂತ ಈ ಮೂಲಕ ಹೇಳಿ. ಗಣಪತಿ ಮಹಾರಾಜ್ ಕಿ ಗೌರಮ್ಮ ಕಿ. ಆ್ಯಂಡ್ ಇಷ್ಟರಲ್ಲಿ ನಿಮಗೆ ಯಾವ ಗಣೇಶ ಇಷ್ಟ ಆಯಿತು ಆ್ಯಂಡ್ ಯಾಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಕಾಂಟೆಂಟ್. ಇನ್ನೂ ಹೊಸ ಕಾಂಟೆಂಟ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನನ್ನ ಕಾಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. Million smiles for spreading happiness. Thank you so much for watching my video.